2,60,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ. 2,70,000 ಹೇಳ್ತಾ ಇದಾರೆ. ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಟ್ಬಿಡೋಣ. ಸಿಟಿಲಿ ಓಡಿಸೋದಕ್ಕೆ ಯಾರನ್ನ ಆಟೋಮೆಟಿಕ್ ಬೇಕಾದ್ರೆ ಎಷ್ಟು ಸರ್ ಆಟೋಮೆಟಿಕ್ ಇದೆ ಸರ್? 2,70,000 ಹೇಳ್ತಾ ಇದೀವಿ, ಮುಂದೆ ಬರ್ಲಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ ಅಷ್ಟೇ. 2,70,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಬರೀ 2,60,000 ಕೊಟ್ಬಿಡೋಣ ಸರ್. 2,60,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 2,60,000 ನೆಗೋಷಿಯಬಲ್. ಹೌದು ಸರ್. ಸರ್ ಇವತ್ತು ಎಷ್ಟಿದೆ ಸರ್ ನಿಮ್ಮ ಹತ್ರ ಸಿಂಗಲ್ ಓನರ್ ಕಾರ್ಗಳು? ಸರ್ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಇರೋದು. ಎಲ್ಲ ಸಿಂಗಲ್ ಓನರ್ ಸರ್ 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡಿ. 2,25,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಇನ್ನೊಂಚೂರು ಹೆಚ್ಚು ಕಮ್ಮಿ. 2,35,000 ಕೊಟ್ಬಿಡೋಣ ಸರ್. 3,65,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟು 2.5 ಲಕ್ಷ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಅಷ್ಟೇ. 3,80,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ. 2,50,000. 2,50,000 ಅಷ್ಟೇ. ಮುಂದೆ ಬರ್ಲಿ ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ. 2.5 ಲಕ್ಷ ಅಷ್ಟೇ ಸರ್. ಗಾಡಿ 51,000 ಓಡಿದೆ. 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಬರೀ 1,60,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ. 13 ಲಕ್ಷ ಕೊಟ್ಬಿಡೋಣ ಸರ್. ಸೊ ಟಾಪ್ ಎಂಡ್ ವೆಹಿಕಲ್, ಟಾಪ್ ಎಂಡ್ ಗಾಡಿ ಬರೀ 13 ಲಕ್ಷ ಕೊಟ್ಬಿಡೋಣ. 5 ಲಕ್ಷ ಫೈನಲ್ ಕೊಟ್ಬಿಡೋಣ ಸರ್. ಇದು 5 ಲಕ್ಷಕ್ಕೆ. ಇದು 5 ಲಕ್ಷ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಸರ್ ಟಾಪ್ ಎಂಡ್ ಗಾಡಿ 18 ಮಾಡಲ್ 6.5 ಲಕ್ಷ ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. 9.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಇವತ್ತು ಹೊಸ ವಿಡಿಯೋ ಮಾಡೋಣ ಅಂತ ಡ್ರೀಮ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಇಯರ್ ಅಂಡ್ ಸೇಲ್ ಅಂತ ಮಾಡ್ತಿದ್ದಾರೆ ಅನ್ಬೋದು. ಹಾಗೇನೆ ಸರ್ ಇರ್ತಾರೆ. ಸರ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್. ಸರ್ ಹೇಗಿದ್ದೀರಾ ಸರ್? ಆರಾಮು ಸರ್. ಚೆನ್ನಾಗಿದ್ದೀರಾ? ಓಕೆ ಸರ್, ಮತ್ತೊಂದ್ಸರಿ ಡ್ರೀಮ್ ಕಾರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ದು ನಾಗರಬಾವಿ ಸರ್ಕಲ್ ಇಂದ ಬಂದ್ರೆ ರವಿಜಿ ಮಿಳ್ಕೊಂಡ್ರೆ ಆಪೋಸಿಟ್ ಅಲ್ಲೇ ನಮ್ ಶೋರೂಮ್ ಇದೆ. ಅವ್ರೇನಾದ್ರು ರಾಜ್ಕುಮಾರ್ ಸಮಾಧಿ ಕಡೆ ಅಂದ್ರೆ ಗೊರಗುಂಟೆ ಪಾಳ್ಯ ಕಡೆಯಿಂದ ಬಂದ್ರೆ ರಿಂಗ್ ರೋಡ್ ಅಲ್ಲಿ ಬಂದು ಮಾಳಗಳ ಬಸ್ ಸ್ಟಾಪ್ ಇಳ್ಕೊಂಡ್ರೆ ಪಕ್ಕದೇ ನಮ್ ಶೋರೂಮ್ ಸರ್. ಹೈವೇ ಪಕ್ಕದಲ್ಲೇ, ಹೈವೇ ಪಕ್ಕನೇ ಕಾಣುತ್ತೆ ಸರ್. ಈಸಿಯಾಗಿ ಬರ್ಬೋದು ನೀವು. ಹಾಗೇನೆ ಲೊಕೇಶನ್ ಆಗಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇದು ಇವತ್ತು ಸೇಲ್ ಬಂದ್ಬಿಟ್ಟು ಇಯರ್ ಅಂಡ್ ಸೇಲ್ ಅಲ್ವಾ ಸರ್ ಇದು? ಸರ್ ಇವತ್ತು ಡಿಸೆಂಬರ್ ಶುರು ಆಗ್ತಾ ಇದೆ, ಚಳಿಗಾಲ ಬರ್ತಾ ಇದೆ. ಇಯರ್ ಅಂಡ್ ಸೇಲ್ ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು, ಚೆನ್ನಾಗಿರೋ ಗಾಡಿಗಳು ಕಸ್ಟಮರ್ ಕೊಟ್ಬಿಡೋಣ ಸರ್. ಸರ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ, ಹೇಗಿತ್ತು ಸರ್ ರೆಸ್ಪಾನ್ಸ್? ಸರ್ ನಿಮ್ ವಿಡಿಯೋದಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ಸ್ ಕೂಡ ಬಂದವರು ಗಾಡಿ ನೋಡಿ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ತಗೊಂಡೋಗ್ತಾರೆ ನಮ್ಮ ಹತ್ರ. ಅದರಿಂದ ನಿಮ್ ವಿಡಿಯೋ ಮತ್ತಿನ್ನೊಂದ್ಸರಿ ಮಾಡ್ಸೋಣ ಅಂತ ಆದಷ್ಟು ಬೇಗ ಕರ್ಸ್ಕೊಂಡಿದೀವಿ ಸರ್. ಮತ್ತೊಂದು ಹೊಸ ವಿಡಿಯೋ ಮಾಡ್ತಿರೋದು ಇವಾಗ. ಮೊನ್ನೆ ತಾನೇ ಮಾಡಿದ್ವಿ ಲಾಸ್ಟ್ ವೀಕ್ ಅಲ್ಲಿ. ಸರ್ ಇವತ್ತೆಷ್ಟು ಸರ್ ಸ್ಟಾಕು? ಸರ್ ಅರೌಂಡ್ ನಮ್ಮ ಹತ್ರ ಒಂದು 55 ಗಾಡಿ ಇದ್ದೇ ಇರುತ್ತೆ. 55 ಗಾಡಿ. ಮೊನ್ನೆಗಿಂತ ಸ್ವಲ್ಪ ರೀಸ್ಟಾಕ್ ಆಗಿದೆ ಸರ್ ಇವಾಗ? ಹೌದು ಸರ್. ಸುಮಾರು ಒಂದು ಅರ್ಧ ಭಾಗ ಗಾಡಿ ಖಾಲಿ ಆಗಿದೆ, ಇನ್ನೊಂದು ಅರ್ಧ ಮತ್ತೆ ರೀಸ್ಟಾಕ್ ಬಂದಿದೆ. ಅದು ವಿಡಿಯೋ ಮಾಡ್ಸೋಣ ಅಂತ ಇದ್ ಮಾಡ್ತಾ ಇದೀವಿ ಸರ್. ಹಾಗೇನೆ ಲೋನ್ ಯಾವ ಮಾಡಲ್ ಮೇಲೆ ಆಗುತ್ತೆ ಸರ್? ಸರ್ ಲೋನ್ 2013 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ ಲೋನ್ ಮಾಡ್ಕೊಡೋಣ ಅವರಿಗೆ. ಅದು ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಂಗ್ಳೂರ್ ಇದ್ರೆ ಸೆಟ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಸೆಟ್ ಫೈನಾನ್ಸ್ ಹೆಂಗೆ ಅಂದ್ರೆ 5 ಲಕ್ಷ ಗಾಡಿಗೆ 2.5 ಅವ್ರು ಕೊಡ್ತಾರೆ, 2.5 ಇವ್ರು ಕೊಡ್ಬೇಕು. ಆತರ ಸರ್ ಅದು? ಓಕೆ ಓಕೆ. ಒಟ್ನಲ್ಲಿ 2013 ಮೇಲೆ. ಹೌದು ಸರ್. 13 ಮೇಲೆ ಯಾವ್ದೇ ಗಾಡಿ ತಗೊಳ್ಳಿ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಲೋನ್ ಆಗುತ್ತೆ, 50,000 ಲೋನ್ ಆಗುತ್ತೆ, 1 ಲಕ್ಷದಲ್ಲೂ ಲೋನ್ ಆಗುತ್ತೆ. ಸರ್ ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ 1.5 ಲಕ್ಷಕ್ಕೆ ಒಂದು ಸ್ಯಾಂಟ್ರೋ ಇದೆ. ಆ ಸ್ಯಾಂಟ್ರೋ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಸರ್ ನಮ್ಮ ಹತ್ರ. ಸರ್ ಓಕೆ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಮಾಡೋಣ ಸರ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡ್ತಿದ್ರೆ ಇಯರ್ ಅಂಡ್ ಸೇಲ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಿದ್ರೆ ಅನ್ನೋದು ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಾರ್ಗಳನ್ನ ನೀವು ತಗೊಂಡು ಹೋಗ್ಬೋದು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಡ್ರೀಮ್ ಕಾರ್ಸ್ ಮೊದಲೇ ವೆಹಿಕಲ್ ಯಾವ ಸರ್ ಇವಾಗ? ಸರ್ ಒಂದು ಒಳ್ಳೆ i10 ಕೊಡೋಣ ಸರ್ ಕಸ್ಟಮರ್ಗೆ. 2011 ಮಾಡಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇರೋಂತ ಗಾಡಿ. ನಿಮ್ ನೋಡಿ AC ಪೋಸ್ಟರ್ ಪೋರ್ಡ್ ಎಲ್ಲ ಬರೋಂತ ಗಾಡಿ. 11 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಸರ್. ಸರ್ ಪ್ರೈಸ್ ಸರ್ ಇದು? ಸರ್ 2,60,000 ಹೇಳ್ತಾ ಇದೀವಿ. ಮುಂದೆ ಬರ್ಲಿ ಇನ್ನ ಒಳ್ಳೆ ಬೆಟರ್ ಪ್ರೈಸ್ ಮಾಡ್ಕೊಟ್ಬಿಡ. ಬಾಡಿ ಲೈನ್ ನೋಡ್ತಾ ಇರಬಹುದು, ಒಂದು ಡೆಂಟ್ ಸ್ಕ್ರಾಚ್ ಕೂಡ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. 2 ಲಕ್ಷ ಸರ್. 2,60,000 ಕೊಟ್ಬಿಡೋಣ. 2,60,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡೋಣ. ಒರಿಜಿನಲ್ ಪೇಂಟ್ ಅಲ್ಲಿ ಅಂತ ಗಾಡಿ, ಯಾವುದೇ ರೀತಿ ಟಚ್ ಅಪ್ ಪೇಂಟ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸರ್ ಹಾಗೆ ನೆಕ್ಸ್ಟ್ ಸರ್ 2010 ಮಾಡಲ್ ಇದು ಕೂಡ ಸಿಂಗಲ್ ಓನರ್ ಗಾಡಿ. ಬರೀ 80,000 ಓಡಿದೆ. ಒಂದು ಟಚ್ ಅಪ್ ಪೇಂಟ್ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ, ಒರಿಜಿನಲ್ ಕಂಡೀಷನ್ ಗಾಡಿ. ಸರ್ ಇದ್ರ ಪ್ರೈಸ್? ಸರ್ 2,70,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ. ಸಿಂಗಲ್ ಓನರ್ 2,70,000. ಹೌದು ಸರ್. ಸರ್ ಇದು 2009 ಮಾಡಲ್ ಸ್ವಿಫ್ಟ್. AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಗಿದ್ದಾರೆ ಸರ್. 2,70,000 ಕಸ್ಟಮರ್ ಹೇಳ್ತಾ ಇದಾರೆ ಸರ್. ಏನ್ ಸರ್ ಇನ್ನೊಂದ್ ಸರಿ ಪ್ರೈಸ್ ಸರ್ ಇದು? 2,70,000 ಹೇಳ್ತಾ ಇದಾರೆ. ಆನ್ ಟೇಬಲ್ ಬರ್ಲಿ ಒಳ್ಳೆ ಪ್ರೈಸ್ ಮಾಡಿಸ್ಕೊಟ್ಬಿಡೋಣ ಸರ್. ಶಿಫ್ಟ್ 2,70,000. ಹೌದು ಸರ್, ಒಳ್ಳೆ ಪ್ರೈಸ್ ಮಾಡ್ಕೊಡೋಣ. ಇನ್ನು ಸರ್ ಇನ್ನೊಂದು ಆಟೋಮೆಟಿಕ್ A-ಸ್ಟಾರ್ 2013 ಮಾಡಲು ಬರೀ 60,000 ಓಡಿದೆ. ಆಟೋಮೆಟಿಕ್ ಗಾಡಿ 2,70,000 ಸರ್.
ಓಕೆ ಆನ್ ಟೇಬಲ್ ಬರ್ಲಿ ಇನ್ನೂ ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡಿ. ಸಿಟಿಲಿ ಓಡಿಸೋದಕ್ಕೆ ಯಾರನ್ನ ಆಟೋಮೆಟಿಕ್ ಬೇಕಾದ್ರೆ ಎಷ್ಟು ಆಟೋಮೆಟಿಕ್ ಇದೆ ಸರ್? 2 ಲಕ್ಷ 2.70 ಹೇಳ್ತಾ ಇದೀವಿ, ಮುಂದೆ ಬರ್ಲಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಹೇಳಿ ಸರ್ ಇನ್ನೊಂದು 11 ಮಾಡಲ್ i20 ಇದೆ ನಮ್ಮ ಹತ್ರ. ಹಾ ಇದು ಕೂಡ ಅಷ್ಟೇ 7,70,000 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸರಿ ಸರ್. ಸರ್ ನೆಕ್ಸ್ಟ್ ಸರ್ ಇದೊಂದು ಸ್ಯಾಂಟ್ರೋ ಇದೆ, ಹಾ 2019 ಮಾಡಲ್ ನ್ಯೂ ಸ್ಯಾಂಟ್ರೋ, ಹಾ ಸಿಂಗಲ್ ಓನರ್ ಗಾಡಿ. ಓಕೆ 3,65,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಸ್ಯಾಂಟ್ರೋ ನ್ಯೂ ಮಾಡಲ್ 3 ಲಕ್ಷ 3,65,000 ಅಷ್ಟೇ ಸರ್. ಬೊಲೆನೋ ನಮ್ಮ ಹತ್ರ 3 ಗಾಡಿ ಇದೆ. ಹಾ ಫಸ್ಟ್ ನೋಡಿ ರೆಡ್ ಗಾಡಿ ತೋರಿಸ್ತಾ ಇದೀನಿ, 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್ ಗಾಡಿ 17 ಮಾಡಲ್. ಓಕೆ ಸರ್. ಇದರ ಫೀಚರ್ಸ್ AC ಪವರ್ ಸ್ಟೀರಿಂಗ್ ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಪ್ರತಿಯೊಂದು ಫ್ಯೂಚರ್ ಬರುತ್ತೆ. ಓಕೆ ಡೆಲ್ಟಾ ವರ್ಷನ್ ಆಗಿರುತ್ತೆ ಹಾ ಸರ್. ಬಾರ್ಗೇನೆ ಬೇಡ, 5 ಲಕ್ಷ ಫೈನಲ್ ಕೊಟ್ಬಿಡೋಣ ಸರ್. 5 ಲ್ಯಾಕ್ ಈಗ ಆಗುತ್ತೆ, 5 ಲಕ್ಷ ಕೊಟ್ಬಿಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಸರ್ ಇನ್ನೊಂದು ಬೊಲೆನೋ 2016 ಮಾಡಲು. ಹಾ ಇದು ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಅಲ್ವಾ? ಹಾ ಸರ್, ಟಾಪ್ ಎಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು, ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್. ಸೊ ಮ್ಯಾಗ್ ವೀಲ್ ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ ಅನ್ಬೋದು. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ ನೋಡಿ, ಬಲೆನೋ ಇದು ಬ್ಲೂ ಕಲರ್ ಅಲ್ಲಿ. ಸರ್ ಪ್ರೈಸ್ ಸರ್ ಇದು 5 ಲಕ್ಷ ಕೊಟ್ಬಿಡೋಣ. ಇದು 5 ಲಕ್ಷಕ್ಕೆ, ಇದು 5 ಲಕ್ಷ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಸರ್ ಇದು 5 ಲಕ್ಷ, ಇದು 5 ಲಕ್ಷ, 5 ಲಕ್ಷ, ಇದು 5 ಲಕ್ಷ, ಯಾವ್ದನ್ನ ತಗೊಳ್ಳಿ ಸರ್. ಪೆಟ್ರೋಲ್ ಗಾಡಿ ಬೇಡವಾ, ಡೀಸೆಲ್ ನೋಡ್ತಾ ಇದ್ದೀರಾ? ತುಂಬಾ ಡೈಲಿ ಯೂಸ್ ಮಾಡ್ತೀನಿ ಅನ್ನೋರ್ಗೆ ಡೀಸೆಲ್ ಒಳ್ಳೆ ಮೈಲೇಜ್ ಗಾಡಿ. 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ 18 ಮಾಡಲ್ ಸರ್. ಸರ್ ಇವತ್ತು ಎಷ್ಟಿದೆ ಸರ್ ನಿಮ್ಮ ಹತ್ರ ಸಿಂಗಲ್ ಓನರ್ ಕಾರ್ಗಳು? ಸರ್ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಇರೋದು, ಎಲ್ಲ ಸಿಂಗಲ್ ಓನರ್ ಸರ್. ಓಕೆ ಸರ್. ಡೀಟೇಲ್ಸ್ ಸರ್ 18 ಮಾಡಲ್ ಸಿಂಗಲ್ ಓನರ್, 6 ಲಕ್ಷ ಹೇಳ್ತಾ ಇದೀವಿ. ಓಕೆ ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಸೊ ಟಾಪ್ ಎಂಡ್ ವೆಹಿಕಲ್ ಇದು? ಹೌದು ಸರ್, ಟಾಪ್ ಎಂಡ್ 6 ಲಕ್ಷ. ಹೌದು ಸರ್. ಸರ್ ಇನ್ನೊಂದು ಡೀಸೆಲ್ ಗಾಡಿ ಇದೆ ನೋಡಿ, ಇದು 18 ಮಾಡಲ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಪೋಲೋ. ಹೌದು ಸರ್. ಓಕೆ ಓಕೆ. ನೋಡ್ತಾರೆ ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ, ಡೀಪ್ ಆಗೋ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ, ಮ್ಯಾಗ್ ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಟಾಪ್ ಎಂಡ್ ವೆಹಿಕಲ್ ಎಲ್ಲ ಆಗಿರುತ್ತೆ. ಸೊ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್, ಸಿಲ್ವರ್ ಕಲರ್ ಅಲ್ಲಿ. ಸರ್ ಪ್ರೈಸ್ ಸರ್ ಟಾಪ್ ಎಂಡ್ ಗಾಡಿ 18 ಮಾಡಲ್ 6 ಲಕ್ಷ ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಸೊ ಪೋಲೋ 6 ಲಕ್ಷ, 6 ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ ಸರ್. ಸರ್ ಡೀಸೆಲ್ ಗಾಡಿ ಪೋಲೋ ಬೇಡವಾ, ಪೆಟ್ರೋಲ್ ಗಾಡಿ ಪೋಲೋ. ಮಾಡ್ಲ ಗಾಡಿ ಬಜೆಟ್ ಅಲ್ಲಿ ಇಲ್ವಾ? ಲೋ ಬಜೆಟ್ ಅಲ್ಲಿ ಇನ್ನೊಂದು ಪೆಟ್ರೋಲ್ ಗಾಡಿ ಪೋಲೋ ಕೊಟ್ಬಿಡೋಣ ಸರ್. ಇದು ಲೋ ಬಜೆಟ್? ಹೌದು ಸರ್. ಸರ್ ಡೀಟೇಲ್ಸ್ ಇರೋದು ಸರ್ 2010 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್ ಬರೀ 7,60,000 ಕೊಟ್ಬಿಡೋಣ. ಬರೀ 2 ಲಕ್ಷ 2,60 ಕೊಟ್ಬಿಡೋಣ ಸರ್. ಸರ್ ಹೇಳಿ ಸರ್ 23 ಮಾಡಲ್ ಸಿಂಗಲ್ ಓನರ್ ಎರ್ಟಿಗಾ ಸರ್. ನೋಡಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 24,000 ಓಡಿರೋ ಗಾಡಿ ಸರ್. ಬರೀ 24,000 ಓಡಿ ಸರ್ ಇದು? ಬರೀ 24,000 ಓಡಿದೆ ಗಾಡಿ ಸರ್. 9.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಅದ್ರಲ್ಲೂ ಕಡಿಮೆ ಆಗುತ್ತಲ್ಲ ಸರ್? ಅದ್ರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? ಇದು ಪ್ರೊಫೈಲ್ ಚೆನ್ನಾಗಿತ್ತು, ಸ್ಯಾಲ್ರಿ ಚೆನ್ನಾಗಿತ್ತು, ಒಂದ್ 50-60,000 ಮೇಲ್ ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಬರೀ 1 ಲಕ್ಷ ಕಟ್ಲಿ, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. 1 ಲಕ್ಷ ತಂದ್ರೆ ಸಾಕು? 1 ಲಕ್ಷಕ್ಕೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಟ್ಬಿಡೋದು ಸರ್. ಹೇಳಿ ಸರ್ 22 ಮಾಡಲ್ ಒಳ್ಳೆ ಎಕ್ಸ್ಯೂ ಸಿಗ್ಮೆಂಟ್ ಕೈಗಾರ್ ನೋಡಿ, ಸಿಂಗಲ್ ಓನರ್, ಬರೀ 37,000 ಓಡಿದೆ ಸರ್ ಗಾಡಿ. ಸಿಂಗಲ್ ಓನರ್ ಇದನ್ನು? ಹೌದು ಸರ್. ಬರೀ 37,000 ಓಡಿದೆ ಸರ್ ಇದು? ಬರೀ 37,000 ಓಡಿದೆ ಸರ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯೂಲ್ ಟೋನ್ ಬರುತ್ತೆ. ಓಕೆ. ಡಿಫಾಕರ್, ಬ್ಯಾಕ್ ವೈಫರ್ ಕೂಡ ಎಲ್ಲ ಆಪ್ಷನ್ ಇರುತ್ತೆ ಸರ್. ಸರ್ ಪ್ರೈಸ್ ಸರ್ ಇದು ಬರೀ ಫೈನಲ್ ಪ್ರೈಸ್ 5.5 ಲಕ್ಷ ಕೊಟ್ಬಿಡೋಣ ಸರ್. 5.5 ಲಕ್ಷಕ್ಕೆ ಸರ್ ಇದು? 5.5 ಲಕ್ಷ ಕೊಟ್ಬಿಡೋಣ ಸರ್. ಫೈನಲ್ ಅದ್ರಲ್ಲಿ ಏನಾದ್ರು ಮುಂದೆ ಬಂದ್ರೆ ಸರ್ ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು 21 ಮಾಡಲ್, ಇದು ಕೂಡ ಸಿಂಗಲ್ ಓನರ್, 70,000 ಓಡಿದೆ ಗಾಡಿ. ಇದು ಕೂಡ ಅಷ್ಟೇ ಸರ್, 5.5 ಲಕ್ಷ ಹೇಳ್ತೆ, ಒಂಚೂರು ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ನೋಡಿ ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಟರ್ಬೋ ಅಲ್ವಾ ಸರ್ ಇದು? 100% ಸರ್. ಓಕೆ ಓಕೆ. ಅಗೇನ್ ಪ್ರೈಸ್ ಸರ್ ಇದು? ಸರ್ ಇದು 5.5, ಇದು 5.5. ಆನ್ ಟೇಬಲ್ ಬರ್ಲಿ ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಕೊಟ್ಬಿಡೋಣ. ಸರ್ ಹೇಳಿ ಸರ್. ಇನ್ನೊಂದು ಡ್ರೈವರ್ ಇದೆ ನೋಡಿ, 7 ಜನ 7 ಸೀಟರ್ ಬೇಕಾದ್ರೆ, 2023 ಮಾಡಲು, ಸಿಂಗಲ್ ಓನರ್, 48,000 ಓಡಿದೆ ಗಾಡಿ. ಓಕೆ ಸರ್. ಇದು 5,80,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಅದರಲ್ಲೂ ಕಡಿಮೆ ಆಗುತ್ತಲ್ವಾ? ಹೌದು ಸರ್. ಹೇಳಿ ಸರ್ 17 ಮಾಡಲ್ i20 ಸ್ಪೋರ್ಟ್ಸ್ ಆಗಿರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಸರ್. 5.5 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಸೊ ಇದು 5.5 ಕಡಿಮೆ ಆಗುತ್ತಾ? ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಓಕೆ ಸರ್. ಹಾಗೆ i10 ಸರ್? ಸರ್ i10 2011 ಮಾಡಲ್, ಸಿಂಗಲ್ ಓನರ್ ಗಾಡಿ. ನೋಡಿ ಇದು ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರಂತ ಗಾಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದಕ್ಕೂ? ಹೌದು ಸರ್. ಒಳ್ಳೆ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಸರ್ ಇದು 2,60,000 ಹೇಳ್ತೀವಿ, ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. 2,60,000 ನೆಗೋಷಿಯಬಲ್? ಹೌದು ಸರ್. ಹೇಳಿ ಸರ್. ಸಣ್ಣ ಫ್ಯಾಮಿಲಿಗೆ ಒಂದು ಹೋಂಡಾ ಬ್ರಿಯೋ ಗಾಡಿ, 2012 ಮಾಡಲ್, ಸೆಕೆಂಡ್ ಓನರ್, 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್. ಇದು 2.5 ಲಕ್ಷನಾ? 2.5 ಲಕ್ಷ ಅಷ್ಟೇ ಸರ್. ಸರ್ 2014 ಮಾಡಲು ಸಿಯಾಜ್, ಸೆಕೆಂಡ್ ಓನರ್ ಆಗಿರುತ್ತೆ, ಪೆಟ್ರೋಲ್ ವರ್ಷನ್. ಓಕೆ.
4.5 ಲಕ್ಷ ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, ಹಾಗೆ ನೆಕ್ಸ್ಟ್ i10 ಸರ್. ಸರ್ i10 2011 ಮಾಡೆಲ್ ಗಾಡಿ ಸರ್ ಇದು. 2,25,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಇನ್ನೊಂಚೂರು ಹೆಚ್ಚು ಕಮ್ಮಿ. 2,25,000. ಹೌದು ಸರ್, 2,25,000 ಕೊಟ್ಬಿಡೋಣ. ಸರ್ ಓಮಿನಿ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಕಂಡೀಷನ್. ಓಕೆ, ಬರೀ 26,000 ಓಡಿರೋ ಓಮಿನಿ ಸರ್. ಬರೀ 26,000 ಓಡಿದೆ. 26,000 ಓಡಿದೆ ಗಾಡಿ ಸರ್. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡೋಣ. ಹೇಳಿ ಸರ್. 2,35,000 ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 2,35,000 ಕೊಟ್ಬಿಡೋಣ. ಓಕೆ ಸರ್ ಒಂದ್ ಡಿಸೈರ್ ಇದೆ ನೋಡಿ 2013 ಮಾಡಲ್, ಇದು ಕೂಡ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್. ಓಕೆ, AC ಪೋರ್ಷನ್ ಪೌಂಡ್ ಎಲ್ಲ ಬರುತ್ತೆ, ಹೊಸ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಸರ್ 4 ಲಕ್ಷ ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಒಂದು i20 ಇದೆ 2016 ಮಾಡಲ್. ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, ಪೆಟ್ರೋಲ್ ಗಾಡಿ ಆಗಿರುತ್ತೆ. 4,10,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಬರ್ಲಿ ನೆಗೋಷಿಯಬಲ್ ಮಾಡ್ಕೊಟ್ಬಿಡೋಣ. ಸರ್ ಒಂದ್ ಸಿಯಾಜ್ ಇದೆ ನೋಡಿ 15 ಮಾಡಲ್ ಸೆಕೆಂಡ್ ಓನರ್. 4,75,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ್ತೀವಿ. 4,75,000. 4,75,000ಕ್ಕೆ 15 ಮಾಡಲು ಸಿಯಾಜ್. ಓಕೆ ಸರ್, ನೆಕ್ಸ್ಟ್ ಒಂದು ಪೋಲೋಣ ಸರ್. ವೆಂಟೋ ಸರ್ ಒಂದ್ ವೆಂಟೋ ಇದೆ ಡೀಸೆಲ್ ವೆಹಿಕಲ್ 2014 ಮಾಡಲು, ಬರೀ 60,000 ಓಡಿದೆ ಗಾಡಿ. ಓಕೆ, ಡೀಸೆಲ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಕೂಡ ಬರ್ತಲ್ಲ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. 3,65,000 ಹೇಳ್ತಾ ಇದೀವಿ ಸರ್. ಆನ್ ಟೇಬಲ್ ಬರ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಚವರ್ಲೆಟ್ ಸೈಲು 2016 ಮಾಡಲ್ ಗಾಡಿ, ಪೆಟ್ರೋಲ್ ಗಾಡಿ. ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ ಗಾಡಿ ಸರ್. ಬರೀ ನಿಮ್ಗೆ ಒಂದ್ 50,000 ತಗೊಂಡ್ ಬಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ಬಿಡ್ತದೆ. ಬರೀ 50,000 ತಂದ್ರೆ ಸರ್. ಬರೀ 50,000 ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ಬಿಡುತ್ತೆ ಸರ್. ಸರ್ ಪ್ರೈಸ್ ಗಾಡಿ ಬೆಲೆ ಎಷ್ಟು ಅನ್ಕೊಂಡೆ? ಬರೀ 2,60,000. 2,60,000. 2,60,000 ಕೊಟ್ಬಿಡೋಣ. ಬರೀ 50,000 ತಂದ್ರೆ ಸಾಕು. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನೊಂದು ಬ್ರಿಯೋ ಇದೆ ನೋಡಿ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, ಪೆಟ್ರೋಲ್ ಗಾಡಿ. ಇದು ಕೂಡ ಅಷ್ಟೇ. ಎರಡು ಬ್ರಿಯೋ ಇದೆ ನಮ್ಮ ಹತ್ರ, ಯಾವ್ದಾದ್ರು ತಗೊಳ್ಳಿ. 2.5 ಲಕ್ಷ, ಇನ್ನೊಂದ್ ಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ನೆಕ್ಸ್ಟ್ ರಿಡ್ಜು ಸರ್. ರಿಡ್ಜು 2014 ಮಾಡಲ್, ಪೆಟ್ರೋಲ್ ವಿತ್ CNG ಎರಡು ಇರೋಂತ ಗಾಡಿ. 3.5 ಲಕ್ಷ ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ ಸರ್, ಹಂಗೆ ಒಂದು ವ್ಯಾಗನರ ಸರ್. ಸರ್ ವ್ಯಾಗ್ನರ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ, ಪೆಟ್ರೋಲ್ ಗಾಡಿ ಸರ್. ಇದು ಅಷ್ಟೇ 3,80,000 ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ಇನ್ನೊಂದು ನೋಡಿ ಗ್ರ್ಯಾಂಡ್ ಐಟನ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವಿತ್ CNG ಎರಡು ಇರೋಂತ ಗಾಡಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆಯಲ್ಲ. ಹೌದು ಸರ್, ಇದ್ರಲ್ಲೂ ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಓಕೆ, ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದೆ 4 ಅನ್ಬೋದು ಸರ್. ಪ್ರೈಸ್ ಸರ್ 4,10,000 ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಮಾಡ್ಕೊಟ್ಬಿಡೋಣ ಹೆಚ್ಚು ಕಮ್ಮಿ. ಸೊ ಕಡಿಮೆ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಮಾಡೋಣ ಸರ್ ಬರ್ಲಿ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ಆಲ್ಟೋ 800 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಎಲ್ಲ ಹೊಸ ಟೈರ್ ಇದೆ ನೋಡಿ ಸರ್. ಇದು 2,50,000 ಹೇಳ್ತಾ ಇದೀವಿ ಸರ್, ಮುಂದೆ ಬರ್ಲಿ ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2,50,000. 2,50,000 ಅಷ್ಟೇ ಸರ್. ಇಯಾನ್ 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. 2.5 ಲಕ್ಷ ಹೇಳ್ತಾ ಇದೀವಿ ಸರ್, ಮುಂದೆ ಬರ್ಲಿ ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2.5 ಲಕ್ಷ ಅಷ್ಟೇ ಸರ್, 2.5 ಸರ್. ನೆಕ್ಸ್ಟ್ ಸರ್ ಇನ್ನೊಂದು i20 9 ಮಾಡಲ್. ಓಕೆ, ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಟ್ಬಿಡೋಣ. ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಇದು ಬರೀ 2 ಲಕ್ಷ. 2 ಲಕ್ಷ ಕೊಟ್ಬಿಡೋಣ ಸರ್. K10 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 2.5 ಲಕ್ಷ ಕೊಟ್ಬಿಡೋಣ ಸರ್. ಇದನ್ನು ಸರ್ ಇದು 2.5 ಲಕ್ಷನಾ? 2.5 ಲಕ್ಷ ಕೊಟ್ಬಿಡೋಣ. ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇದೆ ನಮ್ಮ ಹತ್ರ, ಡೀಸೆಲ್ ಗಾಡಿ. ಓಕೆ, 16 ಮಾಡಲ್ ಸಿಂಗಲ್ ಓನರ್ ಸರ್. 4,60,000 ಕೊಟ್ಬಿಡೋಣ ಸರ್. ಓಕೆ, 4 ಲಕ್ಷ. 4,60,000 ಕೊಟ್ಬಿಡೋಣ. ಬರೀ 50,000 ತಗೊಂಡ್ ಬರ್ಲಿ, ಡೀಸೆಲ್ ಗಾಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಂಡು ಹೋಗ್ಬಿಡ್ಲಿ. ಓಕೆ ಓಕೆ, SX4 ಸರ್. ಸರ್ SX4 ಟಾಪ್ ಎಂಡ್ ಗಾಡಿ 2012 ಮಾಡಲ್ ಡೀಸೆಲ್ ಗಾಡಿ ಸರ್. ಸರ್ ಬರೀ 3 ಲಕ್ಷ ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಟಾಪ್ ಎಂಡ್ ಡೀಸೆಲ್ 3 ಲಕ್ಷ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್ ಎಲ್ಲ ಬರೋಂತ ಗಾಡಿ ಸರ್. ಬರೀ 3 ಲಕ್ಷ. ಬರೀ 3 ಲಕ್ಷ ಹೇಳ್ತಾ ಇದೀವಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ನೆಕ್ಸ್ಟ್ ಸರ್ ಇನ್ನೊಂದು ಫಿಯೆಸ್ಟಾ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ, 51,000 ಓಡಿದೆ, 2.5 ಲಕ್ಷ ಹೇಳ್ತಾ ಇದೀವಿ ಸರ್, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. 2009 ಮಾಡಲ್ ಆಟೋಮೆಟಿಕ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಸರ್. ಬೆಲೆ ಕೇಳ್ತೀರಾ? ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಬರೀ 2 ಲಕ್ಷ. ಬರೀ 2 ಲಕ್ಷಕ್ಕೆ ಸರ್. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬರೀ 1,60,000 ಹೇಳ್ತಾ ಇದೀವಿ, ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, XUV ಕೊಟ್ಬಿಡೋಣ. ಎಷ್ಟು ಕೇಳಿ ಹೇಳಿ ಸರ್? ಬರೀ 6,30,000 ಕೊಟ್ಬಿಡೋಣ ಸರ್. 6,30,000 ದೊಡ್ಡ ಗಾಡಿ 6,30,000 ಕೊಟ್ಬಿಡೋಣ.
ಸರ್ ಒಳ್ಳೆ ಕ್ರಟಾ ನೋಡಿ, ಹಾ. 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿ ನೋಡಿ, ಸನ್ರೂಫ್ ಎಲ್ಲ ಇದೆ ಗಾಡಿ. ಸರ್ ಬರೀ 13 ಲಕ್ಷ ಕೊಟ್ಬಿಡೋಣ ಸರ್. ಸೊ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಗಾಡಿ ಬರೀ 13 ಲಕ್ಷ ಕೊಟ್ಬಿಡೋಣ.